ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕೃತಿಕಾ ಗೌಡ. ಸೊ ಇವತ್ತೇನು ಸ್ಪೆಷಲ್ ಅಂತಂದರೆ ನಿಮಗೆ ಗೊತ್ತಿರಬೇಕು. ಗುರುವಾರ ರಾಯರ ವಾರ. ನಾನು ವಾರ ಮಾಡ್ತೀನಿ. ನಾನು ಪ್ರತಿ ವಾರವೂ ಕೂಡ ವಾರ ಮಾಡ್ತೀನಿ. ಸೊ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ವಾರ ಮಾಡೋದು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ ಜಾನಕಿ ರಮಣನ ಶ್ರೀ. ನಮ್ಮಲ್ಲಿ ಇವತ್ತು ವಾಂಗಿಬಾತ್. ಬನ್ನಿ ಗೈಸ್ ತಿನ್ನೋಣ. ಗೈಸ್ ಇವತ್ತು ಇನ್ನೂ ಸ್ಪೆಷಲ್ ಇದೆ. ಏನು ಸ್ಪೆಷಲ್ ಅಂತ ಅಂದರೆ ಇವತ್ತು 10th ರಿಸಲ್ಟ್ ಇದೆ. ಸೊ ನಮ್ಮ ಮನೇಲಿ ಇರೋದು ಅಂತ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಸಂಜನಾ ಅಕ್ಕ ಅಂತ. ಅವಳ ರಿಸಲ್ಟ್ಗೋಸ್ಕರ ನಾವು ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಕಾಯ್ತಾ ಇದ್ದೀವಿ ಯಾವಾಗ ಬರುತ್ತೆ ಅಂತ. ಇವಾಗ ಬನ್ನಿ ಯಾರು ಎಷ್ಟೆಷ್ಟು ಹೇಳ್ತಾರೆ ಅಂತ ನೋಡ್ಕೊಬನ್ನಿ. ಸಂಜನಾ ಅಕ್ಕ ಎಷ್ಟು ತೆಗಿಬೋದು ಅಂತ? ಅವಳು ಒಂದು 500ಕ್ಕೆ 600ಕ್ಕೆ ಒಂದು 565-70 ತೆಗಿಬೋದು ಅನ್ನೋ ಕಾನ್ಫಿಡೆನ್ಸ್ ನಮಗೆ. ಓಕೆ ಅಕ್ಕ, ಸಂಜೋಕನ್ ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ ಅನ್ಕೊಂಡಿದ್ದೀರಾ? 75 80% ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡೋಣ ಅವಳು ಎಷ್ಟು ತೆಗಿತಾಳೆ. ಓಕೆ ಲಕ್ಷ್ಮಿ ಅಕ್ಕ, ಸಂಜೋಗ ಎಷ್ಟು ಮಾರ್ಕ್ಸ್ ತೆಗಿಬೋದು ಅಂತ ಅನ್ಕೊಂಡಿದ್ದೀರಾ? 85% ಬರುವ ಅಂತ ಅನ್ಕೊಂಡಿದ್ದೀನಿ. ದೊಡ್ಡಪ್ಪ, ನಿಮಗೆ ನಿಮ್ಮ ಮಗಳ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ? ಕಾನ್ಫಿಡೆನ್ಸ್ ಭಾಳ ಚೆನ್ನಾಗಿದೆ ಕಣವ. ಎಷ್ಟು ತೆಗಿಬೋದು ಅನ್ಕೊಂಡಿದ್ದೀರಾ? ಒಂದು 600 ಪ್ಲಸ್ಸು. ದೊಡ್ಡಮ್ಮ, ನಿಮ್ಮ ಮಗಳು ಎಷ್ಟು ತೆಗಿಬೋದು? 590 ತೆಗಿಬೋದು. ನಿಮ್ಮ ತಂಗಿ ಎಷ್ಟು ತೆಗಿಬೋದು ಅಂತ ಅನ್ಕೊಂಡಿದ್ದೀರಾ? 580 to 590. ಓಕೆ ಅಕ್ಕ, ನಿಮ್ಮ ತಂಗಿ ಎಷ್ಟು ತೆಗಿಬೋದು ಅಂತ ಅನ್ಕೊಂಡಿದ್ದೀರಾ? ನಾನು 590 ಅಬೋವ್ ಬರ್ಬೋದು ಅಂತ. ಓಕೆ ಸಂಜುಗೂ ಎಷ್ಟು ಬರ್ಬೋದು ಅಂತ ಅನ್ಕೊಂಡಿದ್ಯಾ ಮಾರ್ಕ್ಸು? 590. ಸರಿ ಅಪ್ಪ, ಸಂಜುಗೂ ರಿಸಲ್ಟ್ ಎಷ್ಟು ಬರ್ಬೋದು ಅಂತ ಅನ್ಕೊಂಡಿದ್ದೀರಾ? 555 540. ಸರಿ. ನನ್ನ ಪ್ರಕಾರ ಒಂದು 590 ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮನೇಲಿ ಎಲ್ಲರ ಒಪಿನಿಯನು ಈ ಥರ ಇದೆ. ಸೊ ಇನ್ನು 2 ಅವರ್ಗೆ ಕಾಯ್ತಾ ಇದ್ದೀವಿ ಎಷ್ಟು ಬೇಗ ಆಗುತ್ತೆ ಅಂತ. ಬನ್ನಿ ಬಂದ್ಮೇಲೆ ಹೇಳೋದು. ಸಂಜೆ ಅಕ್ಕ, ಇನ್ನು ಕೆಲವೇ ಕ್ಷಣದಲ್ಲಿ ರಿಸಲ್ಟ್ ಬರ್ತೈತೆ. ಹೇಗೆ ಅನಿಸ್ತೈತೆ ನಿಮಗೆ? ಮಾಡ್ತಿಲ್ಲ, ಕಥೆನೂ ಇಲ್ಲ, ಮೌನವ್ರತ ಮಾಡ್ತಿದ್ಯಾ? ಮೌನವ್ರತ ಒಂದು ಅರ್ಧ ಗಂಟೆ ಅಷ್ಟೇ, ಜಸ್ಟ್ ಅರ್ಧ ಗಂಟೆ ಅಷ್ಟೆ. ಫೈನಲ್ ರಿಸಲ್ಟ್ ಬಂತು. ಸೊ ನಾವೆಲ್ಲ ನಮ್ಮೆಲ್ಲ ಒಪಿನಿಯನ್ಗಿಂತ ಮೀರಿ ಬಂದಿದೆ ಗೈಸ್. ಎಷ್ಟಂತ ಅಂದರೆ 594 ಬಂದಿದೆ. ಸೊ ತುಂಬ ಚೆನ್ನಾಗಿ ತೆಗ್ದಿದ್ದಾಳೆ. ಬನ್ನಿ ಇವಾಗ ಎಲ್ಲರ ಒಪಿನಿಯನ್ ಏನಂತ ಕೇಳೋಣ. ಅಪ್ಪ, ನಿಮ್ಮ ಮಗಳನ್ನ ಮಾರ್ಕ್ಸ್ ಬಂದೈತಲ್ಲ, ನಿಮ್ಮ ಒಪಿನಿಯನ್ ಏನು ಹೇಳಿ? ಒಳ್ಳೆ ಖುಷಿಯಾಗಿದೆ. ಸಖತ್ತು. ನನ್ನ ಮಕ್ಕಳು 3 ಜನ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ ನನಗೆ. ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದಿಲ್ಲಲ್ಲ, ಏನು ಒಪಿನಿಯನ್ ನಿಮ್ಮದು? ನಂಗೆ ತುಂಬ ಖುಷಿ ಆಯ್ತದೆ, ಹೇಳ್ಕೊಳಕ್ಕಾಯ್ತಲ್ಲ. ಮಗಳು ಚೆನ್ನಾಗಿ ಮಾರ್ಕ್ಸ್ ತೆಗೆದಿಲ್ಲಲ್ಲ, ನಿನ್ನ ಒಪಿನಿಯನ್ ಹೇಳು. ಚೆನ್ನಾಗಿ ತೆಗ್ದವ ಕಣ. ನನ್ನ ಮಗಳಿಗೆ ಒಳ್ಳೆ ಆಯ್ಸ ಕೊಟ್ಟು, ಒಳ್ಳೆ ಆರೋಗ್ಯ ಕೊಟ್ಟು, ಒಳ್ಳೆ ಕೆಲಸ ಸಿಕ್ಕಲಿ, ಪೊಲೀಸ್ ಕೆಲಸ. ಹಾಂ, ಈ ಸಂಜೋಗ ಒಳ್ಳೆ ಮಾರ್ಕ್ಸ್ ತೆಗೆದಲ್ಲ, ನಿನ್ನ ಒಪಿನಿಯನ್ ಏನು ಹೇಳು? ನಾವು ತುಂಬ ಖುಷಿ ಆಯಿತು. ನಮ್ಮ ಹೆಣ್ಣು ಒಳ್ಳೆ ಮಾರ್ಕ್ಸ್ ತೆಗ್ದಾಳೆ. ಆಲ್ ದಿ ಬೆಸ್ಟ್ ಸಂಜು. ಥ್ಯಾಂಕ್ ಯು. ತಂಗಿ ಒಳ್ಳೆ ಮಾರ್ಕ್ಸ್ ತೆಗೆದಿರಲ್ಲ, ಏನು ಒಪಿನಿಯನ್ ನಿಂದು? ಚೆನ್ನಾಗಿ ತೆಗ್ದಿದ್ದಾಳೆ. ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಷ್ಟೇ ತೆಗ್ದಿದ್ದಾಳೆ. ಇನ್ನು ಮುಂದೆ ಚೆನ್ನಾಗಿ ಬರಲಿ. ಆಲ್ ದ ಬೆಸ್ಟ್ ಯುವರ್ ಲೈಫ್. ಫ್ಯೂಚರ್ಲಿ ಇನ್ನೂ ಚೆನ್ನಾಗಿ ಓದು. ಬನ್ನಿ ಹಬ್ಬ ಮಾಡೋಣ. ಇವತ್ತು ನಮ್ಮಲ್ಲಿ ಫೆಸ್ಟಿವಲ್ ಥರನೇ ರಿಸಲ್ಟ್ ಅಂದರೆ ಬಿರಿಯಾನಿ ಪಾರ್ಟಿ ಕೊಡ್ಸೋಣ. ಬಿರಿಯಾನಿ ಕೊಡ್ಸೋಣ ಎಲ್ಲರಿಗೂ, ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿ ರಿಸಲ್ಟ್ ತೆಗ್ದಿದೆಯಲ್ಲ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಆದರೆ ಒಂದು ಸ್ವಲ್ಪ ಬೇಜಾರಾಯ್ತು, 6 ಮಾರ್ಕ್ಸಿಂದ 600 ರೀಚ್ ಆಗ್ಬೋದಾಗಿತ್ತಲ್ಲ ಅಂತ. ಬಟ್ ವೆರಿ ಹ್ಯಾಪಿ. ಸ್ಕೂಲ್ಗೆ 3rd ಟಾಪರ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ಆಗ್ತಿರಲಿಲ್ಲ. ಥ್ಯಾಂಕ್ ಯು ಮೈ ಟೀಚರ್ಸ್. ಥ್ಯಾಂಕ್ ಯು ತುಂಬ ಖುಷಿ ಆಯಿತು. ನನ್ನ ಒಪಿನಿಯನ್ ಏನಂತ ಅಂದರೆ ನನಗಂತೂ ಫುಲ್ ಹ್ಯಾಪಿ ಆಯಿತು. ಸೊ ನನ್ನ 3 ಕಜಿನ್ಸು ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ರು. ಅವ್ರಿಗಿಂತ ಚೆನ್ನಾಗಿ ತೆಗ್ದಿದ್ದಾಳೆ ನಮ್ಮ ಸಂಜು ಅಕ್ಕ. ಸೊ ನನಗಂತೂ ಫುಲ್ ಹ್ಯಾಪಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಿಷ್ಟು ಬರುತ್ತೆ ಅಂತ. ನಾನು ಹೇಳಿದ್ದೆ, ಆದರೆ 590 ಹೇಳಿದ್ದೆ, 595 ತೆಗೆದಿದ್ದಾಳೆ. ಸೊ ತುಂಬ ಖುಷಿ ಆಗ್ತಿದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.